ನಮಸ್ಕಾರ ಎಲ್ರಿಗೂ. ವಿಡಿಯೋವನ್ನು ಆರಂಭಿಸೋ ಮುಂಚೆ ನಾನು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಒಂದು ಅಗ್ಗದ ವಸ್ತು ಇದೆ, ನಾವು ಅದನ್ನು ಹೆಚ್ಚಾಗಿ ಒಂದು ಜಾನುವಾರುಗಳಿಗೆ ಅಥವಾ ದನಕರುಗಳಿಗೆ ಆಹಾರವಾಗಿ ನೀಡ್ತೇವೆ. ಹೆಚ್ಚಾಗಿ ಆ ವಸ್ತುವನ್ನು ನಾವು ನಿರ್ಲಕ್ಷಿಸ್ತಾನೆ ಇರ್ತೇವೆ. ಆದರೆ ಅದೇ ವಸ್ತು ಕೃಷಿಯ ಬೆಳೆಯಲ್ಲಿ, ಇನ್ನು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ, ಬೆಳೆಯ ಒಂದು ಫಸಲನ್ನು ಜಾಸ್ತಿ ಮಾಡುವಲ್ಲಿರ್ಬೋದು, ಅಥವಾ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಯನ್ನು ಹೆಚ್ಚಿಸುವಲ್ಲಿ, ಹಾಗೆ ನಾವು ಮಣ್ಣಿಗೆ ಹಾಕುವಂಥ ಗೊಬ್ಬರದ ಫಲವತ್ತತೆಯನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯ ಮಾಡುವ ಒಂದು ವಸ್ತು. ಆ ವಸ್ತು ಬೇರೆ ಯಾವುದೂ ಅಲ್ಲ, ಅಕ್ಕಿ ತೌಡು ಅಥವಾ ರೈಸ್ ಬ್ರ್ಯಾನ್ ಅಂತ ನಾವೇನು ಕರೀತೇವೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ರೈಸ್ ಬ್ರ್ಯಾನ್ ಅಂದರೆ, ಕನ್ನಡದಲ್ಲಿ ಅಕ್ಕಿ ತೌಡು ಅಥವಾ ಹೆಚ್ಚಾಗಿ ಭತ್ತದ ತೌಡು ಅಂತ ಕೂಡ ಜನರು ಹೇಳ್ತಾರೆ. ಈ ಭತ್ತದ ತೌಡನ್ನು ಹೇಗೆ ನಾವು ಕೃಷಿ ಬೆಳೆಗಳಿಗೆ ಬಳಸಬೇಕು, ಇನ್ನು ಯಾವ ಬೆಳೆಗಳಿಗೆ ಇದರಿಂದ ಬಳಸೋದ್ರಿಂದ ಹೆಚ್ಚು ಲಾಭ, ಇನ್ನು ಯಾವ ಪ್ರಮಾಣದಲ್ಲಿ ಇದನ್ನು ಬಳಸಬೇಕು ಅನ್ನೋದನ್ನು ಒಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಾನಿಲ್ಲಿ ಹೇಳಿದ್ದೇನೆ. ನಮ್ಮಲ್ಲಿ ಬಹುತೇಕ ಜನ ಪ್ರತಿದಿನ ಅನ್ನವನ್ನು ತಿಂತೇವೆ, ಆದರೆ ಆ ಅಕ್ಕಿ ನಮ್ಮ ಮನೆಗೆ ಬರುವ ಮೊದಲು ರೈಸ್ ಮಿಲ್ನಲ್ಲಿ ಹಲವಾರು ಹಂತಗಳನ್ನು ದಾಟಿ ಬಂದಿರುತ್ತೆ. ಆ ಪ್ರಕ್ರಿಯೆಯಲ್ಲಿ ಹೊರಬರುವ ಒಂದು ಉಪ ಉತ್ಪನ್ನವೇ ಅಕ್ಕಿ ತೌಡು ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ ರೈಸ್ ಬ್ರ್ಯಾನ್ ಅಂತ ಕರೀತಾರೆ. ಬಹಳ ಜನರಿಗೆ ಇದು ಕೇವಲ ಒಂದು ಜಾನುವಾರು ಅಥವಾ ಹಸು ಕರುಗಳಿಗೆ ಕೊಡುವಂಥ ಆಹಾರ ಅಂತ ಗೊತ್ತು. ಆದರೆ ಕೃಷಿಯಲ್ಲಿ ಇದರ ಉಪಯೋಗ ಗೊತ್ತಿರುವವರು ಮಾತ್ರ ಇದರ ನಿಜವಾದ ಬೆಲೆಯನ್ನು ಅರ್ಥ ಮಾಡಿಕೊಳ್ತಾರೆ. ಇಂದು ಅದನ್ನೇ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಕ್ಕಿ ತೌಡು ಎಂದ್ರೇನು ಅಂತ ಮೊದಲು ನೋಡೋಣ. ನಾವು ಬೆಳೆಯುವ ಭತ್ತವನ್ನು ಮಿಲ್ಗೆ ತಗೊಂಡು ಹೋದಾಗ ಮೊದಲಿಗೆ ಹೊಟ್ಟು ಬೇರ್ಪಡ್ತದೆ. ಅದರಿಂದ ನಂತರ ಅಕ್ಕಿಯನ್ನು ಪಾಲಿಷ್ ಮಾಡುವ ಸಮಯದಲ್ಲಿ ಅಕ್ಕಿಯ ಹೊರಭಾಗದಲ್ಲಿರುವ ಬ್ರಾನ್ ಪದರ ಬೇರ್ಪಡ್ತದೆ. ಆ ಬ್ರಾನ್ ಪದರವೇ ಅಕ್ಕಿ ತೌಡು ಅಥವಾ ರೈಸ್ ಬ್ರಾನ್ ಅಂತ ಇಂಗ್ಲೀಷ್ನಲ್ಲಿ ನಾವು ಯೂಶುವಲ್ ಆಗಿ ಕರಿತೇವೆ. ಈ ಭಾಗದಲ್ಲಿ ಅಕ್ಕಿಯಲ್ಲಿರುವ ಹಲವಾರು ಪೋಷಕಾಂಶಗಳು ಮತ್ತು ಸಾವಯವ ಪದಾರ್ಥಗಳಿರ್ತವೆ. ಆದ್ದರಿಂದ ಇದನ್ನು ಕೇವಲ ತ್ಯಾಜ್ಯ ಅಂತ ಭಾವಿಸುವಂಥದ್ದು ಬಹಳ ದೊಡ್ಡ ತಪ್ಪು. ಆದರೆ ಇಲ್ಲಿ ಹಲವರಿಗೆ ಒಂದು ಪ್ರಶ್ನೆ ಬರ್ತದೆ, ಅಕ್ಕಿ ತೌಡು ಅಂದರೆ ಇದೊಂದು ಗೊಬ್ಬರನ ಅಥವಾ ಮಣ್ಣಿಗೆ ಆಹಾರನ ಅಂತ. ಇದನ್ನು ಹಾಕಿದ ತಕ್ಷಣ ಗಿಡ ವೇಗವಾಗಿ ಬೆಳೆಯುತ್ತದೆಯಾ? ಇದಕ್ಕೆ ಉತ್ತರ ಗೊತ್ತಾದರೆ ಅಕ್ಕಿ ತೌಡನ್ನು ನೀವು ನೋಡುವ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಮೊದಲು ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹೌದು, ಏನಂದರೆ ಅಕ್ಕಿ ತೌಡಿನಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಇರ್ತದೆ ನಿಜ. ಆದರೆ ಯೂರಿಯಾ ಅಥವಾ DAP ಅಥವಾ ನಿಮ್ಮ ಪೊಟ್ಯಾಷ್ನಲ್ಲಿರುವಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಇದು ಒಂದು ಸಾವಯವ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನ ಒಂದು ವಸ್ತು ಈ ಅಕ್ಕಿ ತೌಡು ಎನ್ನುವಂಥದ್ದು. ಆದರೆ NPK ಯಲ್ಲಿರುವಷ್ಟು ಶಕ್ತಿಶಾಲಿಯಾಗಿ ಇರುವುದಿಲ್ಲ. ಹಾಗಾದರೆ ಇದರ ಶಕ್ತಿ ಎಲ್ಲಿದೆ ಅಂತ ನೋಡುವುದಾದರೆ, ಇದರ ಒಂದು ರಿಯಲ್ ಪವರ್ ಏನಂದರೆ, ಅಕ್ಕಿ ತೌಡಿನ ನಿಜವಾದ ಶಕ್ತಿ ಅದರಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವಂಥದ್ದು. ಒಂದು ಕ್ಷಣ ಮಣ್ಣನ್ನು ನಮ್ಮ ದೇಹದಂತೆ ಊಹಿಸಿ ನೋಡಿ. ನಾವು ಆಹಾರ ತಿಂದರೆ ಮಾತ್ರ ಆರೋಗ್ಯವಾಗಿರುವುದಿಲ್ಲ, ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಆರೋಗ್ಯವಾಗಿರಬೇಕು. ಅದೇ ರೀತಿ ಮಣ್ಣಿನಲ್ಲಿಯೂ ಕೂಡ ಕೋಟ್ಯಾಂತರ ಒಳ್ಳೆಯ ಸೂಕ್ಷ್ಮಜೀವಿಗಳಿರ್ತವೆ. ಈ ಸೂಕ್ಷ್ಮಜೀವಿಗಳೇ ಗೊಬ್ಬರದಲ್ಲಿರುವ ಪೋಷಕಾಂಶಗಳನ್ನು ಗಿಡಕ್ಕೆ ಸುಲಭವಾಗಿ ಸಿಗುವ ರೂಪಕ್ಕೆ ಪರಿವರ್ತಿಸುವಂಥವು. ಅಕ್ಕಿ ತೌಡು ಈ ಸೂಕ್ಷ್ಮ ಜೀವಿಗಳಿಗೆ ಆಹಾರದಂತೆ ಕೆಲಸ ಮಾಡ್ತದೆ. ಅದಕ್ಕೆ ಇದನ್ನು ಹಲವರು ಒಂದು ಮಣ್ಣಿನ ಆಹಾರ ಎಂದೇ ಪರಿಗಣಿಸ್ತಾರೆ. ನಮ್ಮ ಜಪಾನ್ನಂತಹ ದೇಶಗಳಲ್ಲಿ ಈ ಅಕ್ಕಿ ತೌಡನ್ನು ಅತಿಯಾಗಿ ಬಳಸ್ತಾರೆ. ಇದನ್ನು ಬಳಸುವುದು ಹೇಗೆ ಅಂತ ನೋಡುವುದಾದರೆ, ಜಪಾನ್ನಂಥ ದೇಶಗಳಲ್ಲಿ ಇದನ್ನು ಮೇಯ್ನಾಗಿ ವರ್ಮಿ ಕಾಂಪೋಸ್ಟ್ ಮಾಡುವ ಸಂದರ್ಭದಲ್ಲಿ ಇದನ್ನು ಬಳಸ್ತಾರೆ, ಈ ಅಕ್ಕಿ ತೌಡನ್ನು. ಅದೇ ರೀತಿ ಯಾವುದೇ ಒಂದು ನೀವು ಕಾಂಪೋಸ್ಟ್ ಗೊಬ್ಬರಗಳನ್ನು ತಯಾರಿಸುವಾಗ ಈ ಅಕ್ಕಿ ತೌಡನ್ನು ಬಳಸ್ಬೋದು. ಇದೊಂದು ಕಾಂಪೋಸ್ಟ್ ಗೊಬ್ಬರ ತಯಾರಿಸುವವರಿಗೆ ಒಂದು ಅದ್ಭುತ ವಸ್ತು ಅಂತಲೇ ಹೇಳ್ಬೋದು. ಜಪಾನ್ನಲ್ಲಿ ಈ ಅಕ್ಕಿ ತೌಡಿಗೆ ಒಂದೊಳ್ಳೆಯ ಡಿಮ್ಯಾಂಡ್ ಇದೆ. ಅದು ಕೂಡ ಒಂದು ಕೃಷಿಯ ಚಟುವಟಿಕೆಯ ಒಂದು ಏನು ಬೆಳವಣಿಗೆಗೆ, ಅಂದರೆ ಕೃಷಿಯ ಯಾವ ಬೆಳೆಗಳಿಗೂ ಕೂಡ ಈ ಅಕ್ಕಿ ತೌಡನ್ನು ಅವರು ಬಳಸ್ತಾರೆ ಹೆಚ್ಚಾಗಿ. ಮುಖ್ಯವಾಗಿ ಏನಂದರೆ, ನಾವು ಎಷ್ಟೇ ದುಬಾರಿ ಹಣ ಕೊಟ್ಟು ಗೊಬ್ಬರ ತಗೊಂಡ್ರೂ ಕೂಡ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಒಂದು ಚಟುವಟಿಕೆ ಕಡಿಮೆ ಇದ್ದರೆ ಆ ಗಿಡ ಏನಿದೆ ಈ ಪೋಷಕಾಂಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಹೆಚ್ಚಾದರೆ ಸೂಕ್ಷ್ಮಜೀವಿಗಳ ಒಂದು ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ.
ಅದರ ಜೊತೆ ಅವು ಮಣ್ಣನ್ನ ಜೀವಂತವಾಗಿರ್ತದೆ. ಇದರಿಂದ ಬೇರುಗಳು ಆರೋಗ್ಯವಾಗ್ತದೆ, ಅದರ ಜೊತೆ ಪೋಷಕಾಂಶಗಳ ಲಭ್ಯತೆ ಆ ಗಿಡಗಳಿಗೆ ಉತ್ತಮವಾಗ್ತದೆ. ಇನ್ನು ಮಣ್ಣಿನ ರಚನೆಯು ಕೂಡ ಒಂದು ಸುಧಾರಿಸ್ತದೆ ಈ ರೀತಿಯ ಒಂದು ಅಕ್ಕಿ ತೌಡು ಅಥವಾ ಒಂದು ಕಾಂಪೋಸ್ಟ್ ಗೊಬ್ಬರಗಳ ರೀತಿ ಈ ಅಕ್ಕಿ ತೌಡನ್ನ ಬಳಸುವುದರಿಂದ. ಇನ್ನು ಅಕ್ಕಿ ತೌಡನ್ನ ಯಾವ ರೀತಿ ಬಳಸ್ಬೋದು ಅಂತ ಕೇಳಿದ್ರೆ, ಇದನ್ನ ನೀವು ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು ನಿಮ್ಮ ಗಿಡಗಳಿಗೆ, ಒಂದು 100-200 ಗ್ರಾಮ್ ಆಗುವಷ್ಟು. ಆದರೆ ಇದನ್ನ ಮುಖ್ಯವಾಗಿ ನೀವು ಕಾಂಪೋಸ್ಟ್ ಗೊಬ್ಬರ ಮಾಡಿ, ಅಂದ್ರೆ ನಿಮ್ಮ ಒಂದು ತರಕಾರಿ ತ್ಯಾಜ್ಯಗಳಿರ್ಬೋದು ಅಥವಾ ಈ ಏನು ನಿಮ್ಮ ಬೇರೆ ಬೇರೆ ಒಂದು ಸಾವಯವ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಒಂದು ಕಾಂಪೋಸ್ಟ್ ಗೊಬ್ಬರದ ರೀತಿ ಮಾಡಿ ಅದಾದ ನಂತರ ನಿಮ್ಮ ಗಿಡಗಳಿಗೆ ಹಾಕೋದ್ರಿಂದ ಇದೊಂದು ಅದ್ಭುತ ಸಾವಯವ ಗೊಬ್ಬರವಾಗಿ ಬದಲಾಗ್ತದೆ. ಅದ್ರ ಜೊತೆ ನೀವು ವರ್ಮಿ ಕಾಂಪೋಸ್ಟ್ ಅಂದ್ರೆ ಈ ಎರೆಹುಳುಗಳ ಗೊಬ್ಬರವನ್ನ ಮಾಡುವವರು ಕೂಡ ಈ ಅಕ್ಕಿ ತೌಡನ್ನ ಖಂಡಿತವಾಗಿ ಬಳಸ್ಬೋದು. ಇದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಇದೆ ಅಂದ್ರೆ ಕೃಷಿಯಲ್ಲಿ. ಇದು ಕೂಡ ಅಗ್ಗದಲ್ಲಿ ಸಿಗುವಂತ ಒಂದು ವಸ್ತು, ಆದ್ದರಿಂದ ಇದನ್ನ ಬಳಸುವ ಕಡೆ ಹೆಚ್ಚಿನ ಗಮನವನ್ನ ನೀವು ಕೊಡ್ಬೇಕಾಗ್ತದೆ. ಆದ್ರೆ ಈ ಅಕ್ಕಿ ತೌಡನ್ನ ಎಲ್ಲಾ ಬೆಳೆಗಳಿಗೆ ಒಂದೇ ರೀತಿ ಕೊಡ್ಬೇಕಾ, ಅಥವಾ ಅಡಿಕೆಗೆ ಬೇರೆ ರೀತಿ, ತೆಂಗಿಗೆ ಬೇರೆ ರೀತಿ, ಇನ್ನು ತರಕಾರಿಗಳಿಗೆ ಬೇರೆ ರೀತಿ ಕೊಡ್ಬೇಕಾ? ಇದರಲ್ಲಿ ರೈತರು ಮಾಡುವ ಒಂದು ತಪ್ಪಿನಿಂದ ಕೆಲವೊಮ್ಮೆ ನಷ್ಟವೂ ಕೂಡ ಆಗ್ಬೋದು. ಅದನ್ನ ಏನು ಅಂತ ನಾವು ಈ ವಿಡಿಯೋದಲ್ಲಿ ಈ ಸಂದರ್ಭದಲ್ಲಿ ನೋಡೋಣ. ಬಹಳ ಜನ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಅಂದ್ರೆ ಅಕ್ಕಿ ತೌಡು ಅಡಿಕೆಗೆ ಮಾತ್ರ ಬಳಸುವಂತದ್ದ ಅಂತ, ಅಥವಾ ಬೇರೆ ಬೆಳೆಗಳಿಗೂ ಕೊಡ್ಬೋದಾ? ಇದಕ್ಕೆ ಉತ್ತರ ಹೇಳುವುದಾದ್ರೆ, ಬಹುತೇಕ ಎಲ್ಲ ಬೆಳೆಗಳಿಗೂ ಕೂಡ ಈ ಅಕ್ಕಿ ತೌಡನ್ನ ಹಾಕಬಹುದು. ಅಡಿಕೆ ಇರ್ಬೋದು, ತೆಂಗು, ಕಾಳುಮೆಣಸು, ಬಾಳೆ, ಮಾವು, ಹಾಗೆ ಯಾವುದೇ ಒಂದು ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳಿಗೂ ಕೂಡ ಇದನ್ನ ಬಳಸ್ಬೋದು. ಇದನ್ನ ಬಳಸಲಿಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಪ್ರಮಾಣ ಅಂತ ಇಲ್ಲ. ನೀವೊಂದು ಕೆಲವೊಂದು ಗಿಡಗಳಿಗೆ, ಒಂದು ತೆಂಗಿನ ಗಿಡಗಳಾದ್ರೆ ಒಂದು ಅರ್ಧ ಕೆಜಿ ಆಗುವಷ್ಟು ಕೂಡ ಬಳಸ್ಬೋದು. ಅಡಿಕೆ ಗಿಡಗಳಿಗೆ ಆದ್ರೆ ಒಂದು 1/4 ಕೆಜಿ ಬಳಸಿದ್ರೆ ಸಾಕಾಗ್ತದೆ. ಇನ್ನು ಇದನ್ನ ಬಳಸುವ ಸಂದರ್ಭ, ಯಾವ ಸಂದರ್ಭದಲ್ಲಿ ಬಳಸಿದ್ರೆ ಉತ್ತಮ ಅಂತ ನೋಡುವುದಾದ್ರೆ, ಈಗ ಮಳೆಗಾಲ ಆರಂಭವಾಗಿದೆ ಆದ್ರೂ ಕೂಡ ಮಳೆ ಕಡಿಮೆ ಉಂಟು, ಈ ಸಂದರ್ಭದಲ್ಲಿ ಬಳಸ್ಬೋದು. ಜಾಸ್ತಿ ಮಳೆ ಇರುವಾಗ ಬಳಸಬೇಡಿ. ಒಂದು ಮೀಡಿಯಂ ಮಳೆ ಇರುವ ಸಂದರ್ಭದಲ್ಲಿ, ಒಂದು ಮಣ್ಣು ತೇವಾಂಶ ಆಗಿರುವಂತ ಸಂದರ್ಭಗಳಲ್ಲಿ ಇದನ್ನ ಬಳಸುವಂಥದ್ದು ಉತ್ತಮ. ನನ್ನ ಒಂದು ಸಲಹೆ ಏನಂದ್ರೆ, ಇದನ್ನ ಡೈರೆಕ್ಟ್ ಆಗಿ ಬಳಸೋದಕ್ಕಿಂತ ನೀವು ಕಾಂಪೋಸ್ಟ್ ಗೊಬ್ಬರಗಳನ್ನ ಮಾಡಿ, ಅಥವಾ ನೀವು ಏನಾದ್ರೂ ಎರೆಹುಳು ಗೊಬ್ಬರವನ್ನ ತಯಾರಿಸುವವರಾದ್ರೆ ಅದರಲ್ಲಿ ಇದನ್ನ ಬಳಸಿ ಆನಂತರ ಬಳಸಿದ್ರೆ ಇನ್ನೂ ಒಂದು ಉತ್ತಮ ಸಾವಯವ ಗೊಬ್ಬರವಾಗಿ ಇದು ಬದಲಾಗ್ತದೆ. ಹಾಗಾಗಿ ಆ ಕಡೆ ಒಂದು ನೀವು ನಿಮ್ಮ ಗುರಿಯನ್ನ ಇಟ್ಕೊಳ್ಳಿ. ಇದಿಷ್ಟು ಅಕ್ಕಿ ತೌಡಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಆಸ್ ಯೂಶುವಲ್ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಈ ರೀತಿಯ ಅನೇಕ ವಿಡಿಯೋಗಳೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.